ನನಗೆ ಅನೇಕರು ಕೇಳ್ತಾರೆ, ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದೆ, ನಾಟಕದಲ್ಲಿ ಆಸಕ್ತಿ ಇದೆ, ಸಂಗೀತದಲ್ಲಿ ಆಸಕ್ತಿ ಇದೆ, ನಿಮ್ಮ ಮಿಸೆಸ್ಗೂ ಇದರಲ್ಲೆಲ್ಲ ಆಸಕ್ತಿ ಇದೆಯಾ ಅಂತ ಅನೇಕರು ಕೇಳ್ತಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ನನಗೆ ಸಾಹಿತ್ಯ, ಕಲೆ, ಸಂಗೀತ, ನಾಟಕದ ಬಗ್ಗೆ ವಿಪರೀತ ಆಸಕ್ತಿ ಇದೆ. ನನಗೆ ಕಲೆ, ಸಾಹಿತ್ಯ, ನಾಟಕ, ಸಂಗೀತದ ಬಗ್ಗೆ ವಿಪರೀತ ಆಸಕ್ತಿ ಇದೆ. ನನ್ನವಳಿಗೂ ಅಷ್ಟೇ ಇದನ್ನೆಲ್ಲ ಸಹಿಸುವ ಆ ಶಕ್ತಿ ಇದೆ ಅಂತ. ಅಂಜಲಿಯವರ ಪದ್ಯದಲ್ಲಿ ನನಗೆ ಭಾಳ ಆಶ್ಚರ್ಯ ಆದ್ದು ಅನಿಸಿದೆ. ಅಂಜಲಿ ಒಳ್ಳೆ ಹಾಡುಗಾರ್ತಿ, ಅನೇಕ ಹಾಡುಗಳನ್ನು, ಭಾವಗೀತೆಗಳನ್ನು, ಸಿನಿಮಾ ಹಾಡುಗಳನ್ನು ಹಾಡ್ತಾರೆ. ಹಾಗಾಗಿ ಅವರು ಛಂದೋಬದ್ಧವಾಗಿ ಗೀತೆಗಳನ್ನು ಬರೆದಿರ್ಬೋದು ಅಂತ ನಾನು ನಿರೀಕ್ಷಿಸಿದ್ದೆ. ಭಾಳ ಆಶ್ಚರ್ಯ ಅಂದರೆ ಒಂದೇ ಒಂದು ಗೀತೆ ಬರೆದಿಲ್ಲ ಅವರು. ಅವರಿಗೆ ಬಹುಶಃ ನಮ್ಮ ನವ್ಯ ಕವಿತೆಯಿಂದಲೇ ಹೆಚ್ಚು ಪ್ರಭಾವಿತರಾಗಿದ್ದಾರೆ. ಅವರು ಸ್ವಚ್ಛಂದವಾದ ಪದ್ಯಗಳನ್ನು, ಆಡು ಮಾತಿನ ಲಯ ಇರುವ ಪದ್ಯಗಳನ್ನು ಬರೆದಿದ್ದಾರೆ. ಎಲ್ಲೂ ಒಂದು ಕ್ಲಿಷ್ಟತೆ ಇಲ್ಲ, ಅವರು ಸಂಕೀರ್ಣತೆ ಇಲ್ಲ, ಓದೋರಿಗೆ ಇದು ಅರ್ಥ ಆಗೋದಿಲ್ಲ ಅಂತ ಅನ್ನೋ ಹಂಗೆ ಪದ್ಯಗಳೇ ಅಲ್ಲ. ಭಾಳ ಸರಳವಾದ ಪದ್ಯಗಳು, ಅರ್ಥ ಆಗುತ್ತೆ. ಆದರೆ ಹಲವು ಅರ್ಥಗಳಿರುತ್ತೆ ಅವ್ರ ಪದ್ಯದಲ್ಲಿ. ಮೇಲ್ನೋಟದ ವಾಚ್ಯಾರ್ಥ ಎಲ್ರಿಗೂ ಆಗುತ್ತೆ. ಕೆಲವು ಪದ್ಯಗಳಿದೆ ಒಂದು ಗೂಢಾರ್ಥವನ್ನು ಇಟ್ಕೊಂಡಿರ್ತಾರೆ. ಎಲ್ಲ ಒಂದು ಕಡೆ ವಾಸ್ತವ ಬೈದಿರ್ತಾರೆ ಅಲ್ವಾ, ಅವ್ರಿಗೆ ಮಾತ್ರ ಗೊತ್ತಾಗಬೇಕು. ಸೊ ಆ ರೀತಿಯ ಧ್ವನಿ ಇರುತ್ತೆ. ಆಮೇಲೆ ಕೆಲವು ಹೋಲಿಕೆಗಳನ್ನು ಕೊಟ್ಟಿರ್ತಾರೆ. ಮತ್ತು ಇಡೀ ಒಂದು ಪದ್ಯವೇ ಇನ್ಯಾವುದೋ ಒಂದಕ್ಕೆ ರೂಪಕ ಆಗಿರುತ್ತೆ. ಆ ರೀತಿಯ ಕಾವ್ಯದ ಲಕ್ಷಣಗಳನ್ನು ನಾನು ಅಂಜಲಿಯವರ ಪದ್ಯಗಳಲ್ಲಿ ಗುರುತಿಸಿದ್ದೀನಿ. ಒಂದೆರಡು ಉದಾಹರಣೆ ನಾನು ಕೊಡ್ಬೋದು ಅಂತ ಅನಿಸುತ್ತೆ. ನೋಡಿ, ಒಂದು ಹೇಳ್ತಾರೆ ಅವರು, ಈ ಹದ ಅಂತ ಬಾಂಡಲಿಯಲ್ಲಿ ಅಡುಗೆ ಮಾಡ್ತಾಯಿರ್ತಾರಲ್ಲ ಮನೆಯಲ್ಲಿ, ಅವರೇ ಮಾಡಬೇಕಲ್ವ ಅಡುಗೆ. ಸೊ ಅಡುಗೆ ಮಾಡುವಾಗ ಕರಿಯೋದಕ್ಕೆ ಹೇಳ್ತಾರೆ ಅವರು, ಬಾಂಡಲಿಯ ಬಿಸಿ, ಎಣ್ಣೆಯ ಶಾಖ, ಕುದಿಯುವ ಪದಾರ್ಥ, ಮಧ್ಯೆ ಮಧ್ಯೆ ಸುಳ್ಳಿನ ನೀರಿನ ತಂಪು ಅಂತ. ಈಗ ನನಗೆ ಯಾಕಂತ ಗೊತ್ತಾಗ್ತಾ ಇರಲಿಲ್ಲ. ನಾನು ನೋಡಿದ್ದೀನಿ ಮನೇಲಿ ಅಡುಗೆ ಮಾಡೋರೆಲ್ಲ ಹಿಂಗೆ ಕರಿಯುವಾಗ ಮಧ್ಯ ಚೂರು ತಣ್ಣೀರು ಹಾಕ್ತಾಯಿರ್ತಾರೆ ಹಿಂಗೆ. ಅದು ಸುಳ್ಳಿನ ಕಂಪು, ಅದೇನೋ ತಣ್ಣಗಾದಾಗ ಅಂತ ಅನಿಸುತ್ತೆ. ಸೊ ನಮ್ಮ ಯಾರೋ ಗಂಡನೋ ಇನ್ನೇನೋ ಸಮಾಧಾನ ಮಾಡೋದು ಆ ನೀರು ಹಾಕಿದಾಗ ಏನೋ ಧ್ವನಿಯನ್ನು ಅವರು ಆ ಕಾವ್ಯದಲ್ಲಿ ಹೇಳ್ತಾರೆ. ಆಮೇಲೆ ಒಂದು ಸಂಗೀತದ ಅವರು ಸ್ವತಃ ಹಾಡುಗಾರ್ತಿ ಆದ್ದರಿಂದ ಈ ಬಗ್ಗೆ ಬಹುಶಃ ಗುಂಡೂರಾವ್ ಇದ್ರ ಬಗ್ಗೆ ಚೆನ್ನಾಗಿ ಮಾತಾಡ್ಬೋದು ಅನ್ಸುತ್ತೆ. ಷಡ್ಜ ಮತ್ತು ನಿಷಾದ ಅದನ್ನು ಇಟ್ಕೊಂಡು ಒಂದು ಹುಚ್ಚು ಮನಸ್ಸು ಅಂತ ಅವ್ರು ಬರೀತಾರೆ. ಅವರು ನಿಷಾದದ ಬೆನ್ನು ಹತ್ತಿತು, ಷಡ್ಜದ ಕನಸು ಬಿಟ್ಟಿತು, ಕೈ ಬೀಸಿ ಕರೆಯುವ ಷಡ್ಜ, ಸುರಕ್ಷಿತ ನಿರಪಾಯದ ನಿಷಾದ ಅಂತ. ಸೊ ನಿಷಾದದಲ್ಲಿ ಹಾಡೋದು ಸುಲಭ ಅಂತ ಕಾಣುತ್ತೆ, ಹೆಚ್ಚು ಅಪಾಯಗಳಿಲ್ಲ. ಷಡ್ಜ ಅಂದರೆ ಸುಮಾರು ಎತ್ತರಕ್ಕೆ ಏರಬೇಕು, ಆದರೆ ಅದು ರಿಸ್ಕಿ, ಆದರೂ ಅದು ಕರೀತಾ ಇರುತ್ತೆ ನನ್ನ ಅಂತ. ಇವರು ಬರೀ ಸಂಗೀತದ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ಜೀವನದಲ್ಲಿ ಎಷ್ಟೋ ಸಲ ನಾವು ರಿಸ್ಕ್ ತಗೊಳ್ಳೋಕ್ಕೆ ಕಷ್ಟ ಹೆದರುತ್ತೀವಿ. ಸೊ ಒಂಥರ ಕಂಫರ್ಟ್ ಲೆವೆಲಲ್ಲೇ ಇದ್ದು ಬಿಡ್ತೀವಿ. ಅದನ್ನು ಈ ಪದ್ಯದಲ್ಲಿ ಹುಚ್ಚು ಮನಸ್ಸು ಅನ್ನೋ ಹೆಡ್ಡಿ ಹಂಗೆ ನೋಡಿದಾಗ ನಮಗೆ ಇದು ಬರೀ ಸಂಗೀತದ ಬಗ್ಗೆ ಅಲ್ಲ ಅಂತ. ಇನ್ನೊಂದು ಕಡೆ ಹೇಳ್ತಾರೆ, ನೋಡಬೇಕೆನಿಸುತ್ತಿದೆ ಜಗವ ಪರರ ದೃಷ್ಟಿಯಿಂದ ಅಂತ. ದೊಡ್ಡ ಪದ್ಯ ಅದು, ಅದರಲ್ಲಿ ಒಂದು ಸಾಲು ಹಿಂಗೆ ಬರುತ್ತೆ, ನೋಡಬೇಕೆನಿಸಿದೆ ಜಗವ ಪರರ ದೃಷ್ಟಿಯಿಂದ. ಇದು ಎಲ್ಲರಲ್ಲೂ ಇರಬೇಕಾದ ಒಂದು ಭಾಳ ಒಳ್ಳೆಯ ಗುಣ. ಇದನ್ನೇ ಎಂಪ್ಯಾಥಿಕ್ ಎಬಿಲಿಟಿ ಅಂತ ಹೇಳ್ತಾರೆ. ಎಂಪತಿ, ನಮಗೆ ಸಿಂಪತಿ ಇರುತ್ತೆ, ಆದರೆ ನಮ್ಮ ಭಾಳಷ್ಟು ಜನಕ್ಕೆ ಎಂಪತಿ ಇರೋದಿಲ್ಲ. ಎಂಪತಿ ಅಂದರೆ ಪುಟ್ಟಿಂಗ್ ಒನ್ಸ್ ಲೆಗ್ಸ್ ಇನ್ ಅದರ್ಸ್ ಶೂಸ್ ಅಂತ. ಬೇರೊಬ್ಬರ ಶೂನಲ್ಲಿ ನಾವು ಕಾಲಿಟ್ಟಾಗಲಿ ಅದು ಎಷ್ಟು ಕಚ್ಚುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅವನ ಪರಿಸ್ಥಿತಿಯಲ್ಲಿ ನಾವು ಇದ್ದರೆ ಏನಾಗುತ್ತೆ ಅನ್ನೋದು ನಾವು ಊಹಿಸ್ಕೊಂಡ್ರೆ ನಾವು ಅನೇಕ ಅಪರಾಧಗಳನ್ನು ಮಾಡೋದಿಲ್ಲ. ಅವನ ಪರಿಸ್ಥಿತಿ ನಾನಿದ್ರೆ ಹೇಗೆ, ನಾನು ಹೀಗೆ ಮಾಡ್ತಾಯಿದ್ದೆ, ಸೊ ಅವನದೇನು ತಪ್ಪಿಲ್ಲ ಅಂತ ನಮಗೆ ಅನಿಸುತ್ತೆ. ಆ ಥರ ಇವರಿಗೆ ಅನಿಸಿದೆ. ಅದನ್ನು ಅವರು ಹೇಳ್ತಾರೆ, ನೋಡಬೇಕೆನಿಸುತ್ತಿದೆ ಜಗವ ಪರರ ದೃಷ್ಟಿಯಿಂದ. ಮತ್ತು ಆ ಪರರ ದೃಷ್ಟಿಯಿಂದ ಜಗತ್ತನ್ನು ನೋಡಿದಾಗ ಎಷ್ಟು ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಸೊ ಇಂಥ ನನಗೆ ಇನ್ನೊಂದು ಆಶ್ಚರ್ಯ ಅಂತಂದರೆ ಇನ್ನೊಂದು ಪದ್ಯ ನೋಡಿ, ರಂಗೋಲಿ, ಇದು ಭಾಳ ಚೆನ್ನಾಗಿದೆ. ಚುಕ್ಕಿಗಳಂತಿರುವ ಸಹಪಯಣಿಗರು ಇರುವರು ಇದ್ದಲ್ಲೇ ಗೆರೆ ಎಳೆಯದ ಹೊರತು ಬದುಕು ಚಿತ್ತಾರ ಆದೀತೆ ಅಂತ. ಬರೀ ಚುಕ್ಕಿಗಳನ್ನಿಟ್ಟರೆ ಏನಿದೆ ಅಲ್ಲಿ? ಹಾಗೆ ನಮ್ಮ ಸಂಬಂಧಗಳು ಕೂಡ ಅಲ್ಲೆಲ್ಲ ಇರ್ತಾರೆ. ನಾವು ಸ್ನೇಹದ ಮೂಲಕ ಅವ್ರನ್ನೆಲ್ಲ ಸೇರಿಸ್ಕೊಂಡು ಹೋದರೆ ಬದುಕು ಸುಂದರ ಆಗತ್ತೆ ಅಂತ. ಸೊ ಈ ರೀತಿ ಹೋಲಿಕೆಗಳ ಮೂಲಕ ಮಾತಾಡುವವರು ನಿಜವಾದ ಕವಿ. ಹಾಗಾಗಿ ನಮ್ಮ ಅಂಜಲಿ ಹಳಿಯವರವರು ನಿಜವಾದ ಸಹಜ ಕವಿ ಅಂತ ನಿಮ್ಮೆಲ್ಲರ ಸಾಕ್ಷಿಯಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ವಾಸುದೇವ ಹಳಿಯಾಳು, ನನಗೆ ಆಶ್ಚರ್ಯ ಆಗಿದೆ ಅಂದರೆ ಅಂಜಲಿ ವಾಸ್ತವಕ್ಕಿಂತ ಚಿಕ್ಕವರು ಅಲ್ವಾ? ಹಾಂ ಹೌದಂತೆ. ಇವಾಗ ಹೇಳೋಕ್ಕಾಗಲ್ಲ, ದೊಡ್ಡವ್ರನ್ನೂ ಮದುವೆ ಆಗ್ತಾರೆ ಕೆಲವರು, ಏನು ಮಾಡೋಕ್ಕೆ. ಅವರು ಇವರಿಗೆ ವಾಸ್ತವಕ್ಕಿಂತ ಬೇಗ ಅವರಿಗೆ ಫಿಲಾಸಫಿ ಕಡೆ ಸೆಳೆತ ಶುರುವಾಗಿದೆ. ಅವರ ಎಲ್ಲ ಪದ್ಯಗಳಲ್ಲಿ ಒಂದು ತತ್ವಜ್ಞಾನ ಹೇಳಬೇಕು ತುಡಿಯುತ್ತಾ ಕಾಣಿಸುತ್ತೆ. ಸ್ವಲ್ಪ ವೇದಾಂತ ತತ್ವಜ್ಞಾನನ ಹೇಳುವ ಗಂಭೀರ ಪದ್ಯಗಳನ್ನು ಅವರು ಬರೆದಿದ್ದಾರೆ.
ಅದೇ ವಾಸುದೇವ್ ಅವ್ರಿಗಿಂತ ಸ್ವಲ್ಪ ವಯಸ್ಸಾದವರಾದರೂ ಕೂಡ ಇನ್ನೂ ತುಂಟತನ ಇಟ್ಕೊಂಡಿದ್ದಾರೆ ಅವ್ರ ಜೀವನ. ಬದುಕಿನಲ್ಲಿ ಇನ್ನೂ ಒಂದು ತುಂಟತನ, ರಸಿಕತೆ, ಹಾಸ್ಯ ಪ್ರಜ್ಞೆ ಎಲ್ಲ ವಾಸುದೇವರ ಕವಿತೆಗಳಲ್ಲಿ ಬರುತ್ತೆ. ಆ ವಾಸುದೇವ ಯಾವ ಥರ ಅಂತಂದರೆ ಅನೇಕ ನಮ್ಗೆ ಗೊತ್ತಿರೋ ಕೆಲವು ಜೋಕುಗಳನ್ನು ಕೂಡ ಅವರು ಪದ್ಯಗಳ ರೂಪದಲ್ಲಿ ಹೇಳ್ತಾರೆ. ನಿವೃತ್ತರ ಬಗ್ಗೆ ಒಂದು ಪದ್ಯ ಬರ್ದಿದೆ, ಚೆನ್ನಾಗಿದೆ ಅದು. ಪಕ್ವ ಸೊಬಗು ಅಂತ. ಈ ವಯಸ್ಸೇ ಚಂದವೆನಿಸುತ್ತಿದೆ ತಾರುಣ್ಯಕ್ಕಿಂತ, ಬೆಂದು ತಣಿದ ಮನಸ್ಸು ಕುಂದು ಕಾಣದ ಸೊಗಸು, ಇಳಿಯುವಾಗ ಕಂಡ ಗಿರಿಯ ಸೊಬಗು ಏರುವಾಗ ಎಲ್ಲಿತ್ತು ಅಂತ. ನೋಡಿ, ಭಾಳ ಒಳ್ಳೆಯ ಮಾತಿದ್ದು. ನಿಮ್ಮದು ನಿವೃತ್ತರು? ನಾನು ಅವ್ರನ್ನ ರಿಟೈರ್ ಆಗಿದ್ದು. ಸಾರಿ ನೋಡಿ, ಸಾರಿ, ನಿಮ್ಗೆ ಆಯಿತು, ಪರವಾಗಿಲ್ಲ. ಹಾಗಾದ್ರೆ ಅವ್ರ ಪದ್ಯಕ್ಕೆ ಇಲ್ಲಿವರೆಗೆ ನಿಮ್ಮದೇನೆ. ಬಟ್ ಇದು ನೋಡಿ, ಇದು ವಾಸು ಬರಿಬೇಕಾಗಿದ್ದು ಅಲ್ವಾ? ಅವ್ರ ಪರವಾಗಿ ಅವ್ರು ಬಟ್ ಭಾಳ ಇಷ್ಟ ಆಯ್ತು ನನಗೆ. ನಾನು ಇಳಿಯುವಾಗ ಕಂಡ ಗಿರಿಯ ಸೊಬಗು ಏರುವಾಗ ಎಲ್ಲಿತ್ತು. ಏರುವಾಗ ನಾವು ಫುಲ್ ಟೆನ್ಷನಲ್ಲಿ ಇರ್ತೀವಿ ಅಲ್ವಾ, ನಮ್ಗೆ ಗೊತ್ತಕ್ಕಾಗುತ್ತೋ ಇಲ್ವೋ, ತುದಿ ಮುಟ್ತೇವೋ ಇಲ್ವೋ ಅಂತ. ಅದು ನಮ್ಮ ಗುರಿ ಈಡೇರುತ್ತೆ ಆವಾಗ. ಬದುಕಿನಲ್ಲೂ ಹಾಗೆ ನಾವು ಒಂದು ಸಲ ಸೆಟ್ಲ್ ಆದಮೇಲೆ ಆಮೇಲೆ ನಮ್ಗೆ ಸುಲಭ ಅನಿಸುತ್ತೆ ಜೀವನ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗಿ ಯಶಸ್ವಿಯಾಗಿ ಏರಬೇಕು ಮಾತ್ರ ಅಲ್ವಾ. ಬಿದ್ದು ಗಿದ್ದು ಕೈಗೆ ಮುರ್ಕೊಂಡು ನಿಮಗಲ್ಲ ಮೇಡಮ್ ಇದು. ಓಕೆ, ವಾಸುದೇವ ಹಳಿಯಾಳೋದು ಕರೆಕ್ಟು. ವಾಸು ಈ ಥರ ಬರೆಯೋಕ್ಕೆ ಸಾಧ್ಯ ಇಲ್ಲ, ನಾನೇ ಹೇಳಿಬಿಟ್ನಲ್ಲ. ಇವರು ಹಾಸ್ಯ. 10 ಲೀಟರ್ ಕ್ಯಾನ್ ಹೊತ್ತ ಆಳಿನೊಂದಿಗೆ ಅಂತ ಒಂದು ಪದ್ಯ ಬರೀತಾರೆ. 10 ಲೀಟ್ರು ಯಾತಕ್ಕೆ ತಂದಿದ್ದವ್ರು? 10 ಲೀಟ್ರು ವೈದ್ಯರ ಬಳಿ. ಇದು ಡಾಕ್ಟ್ರು ಯೂರಿನ್ ಸ್ಯಾಂಪಲ್ ಟೆಸ್ಟ್ ಮಾಡಬೇಕು ಅಂತ ಅವನು 10 ಲೀಟ್ರ್ ಕ್ಯಾನಲ್ಲಿ ತಂದಿರ್ತಾರಂತೆ. ನನಗೇನೋ ಭಾಳ ದೊಡ್ಡ ಕಾಯಿಲೆ ಇರಬೇಕು. ಆಮೇಲೆ ವಿಭಿನ್ನ ಶಕುಂತಲೆ ಅಂತ ಬರೆದಿದ್ದಾರೆ, ಅದು ಚೆನ್ನಾಗಿದೆ. ಧೋಬಿಗೆ ಕೊಟ್ಟದ್ದನ್ನು ಬಹಳ ಹಿಂದೆ ಕಳ್ಕೊಂಡ್ಳು ಅಂತ. ಅವನು ಉಂಗುರ ಕೊಟ್ಟವಳು ಕಳ್ಕೊಂಡ್ಲಲ್ಲ, ಇವರು ಒಂದು ಚೂಡಿದಾರ ಕೊಟ್ಟಿರ್ತಾರೆ ಅವರ ಪ್ರೇಯಸಿಗೆ, ಅವಳೊಂದು ಧೋಬಿ ಕೊಟ್ಟು ಕಳ್ಕೊಂಡಿರ್ತಾರೆ, ಹಾಗಾಗಿ ಅವಳು ಮರ್ತು ಬಿಡ್ತಾರೆ ಅನ್ನೋ ಥರ. ಆಮೇಲೆ ಇದು ನಾವೆಲ್ಲ ಕೇಳಿರೋ ಜೋಕು ಏನಂತಂದರೆ, ಅವನು ಗೋಲ್ ಅಂತ ನಿದ್ದೆ ಮಾಡಿ ಹೆಂಡತಿಗೆ ಒದಿತಾ ಇರ್ತಾನೆ. ಗಂಡ ಹೆಂಡತಿ ಮಲ್ಕೊಂಡಿರ್ತಾನೆ, ಅವನಿಗೆ ಕನಸು, ಫುಟ್ಬಾಲ್ ಆಡ್ತಾ ಇರೋ ಕನಸು, ಗೋಲ್ ಅಂತ ಹೆಂಡತಿಗೆ ಒದಿಯೋದು. ಅವಳು ಕೋಪ ಬಂದು ಒಂದು ದಿವಸ ವೈದ್ಯರ ಹತ್ರ ಕರ್ಕೊಂಡು ಹೋಗ್ತಾರೆ. ಆ ವೈದ್ಯರು ಹೇಳ್ತಾರೆ, ಇದೊಂದು ಮಾತ್ರೆ ಕೊಡ್ತೀನಿ, ಇದನ್ನು ನೀವು ತೊಗೊಳ್ಳಿ, ಆ ರೀತಿ ಎಲ್ಲ ನಿಂತು ಹೋಗ್ಬಿಡುತ್ತೆ ಅಂತ. ಡಾಕ್ಟ್ರೇ, ಇದನ್ನು ನಾನು ನಾಳೆ ತಗೋತೀನಿ ಅಂತ. ಯಾಕೆ ಅಂದರೆ ಇವತ್ತು ಫೈನಲ್ ಮ್ಯಾಚ್ ಇದೆ. ಸೊ ಇದನ್ನು ಅವರು ಪದ್ಯ ಮಾಡಿದ್ದಾರೆ. ಆಮೇಲೆ ಇದೊಂದು ವಿಡಂಬನೆ ಒಂದು ಚೆನ್ನಾಗಿದೆ. ಯಾವುದು? ಸಾರ್ವಜನಿಕ ಸಾರಿಗೆ ಬಗ್ಗೆ ವಿಡಂಬನೆ. ಈ ಶಕ್ತಿ ಯೋಜನೆ ಬರೋ ಮೊದಲೇ ಅವ್ರು ಬರೆದಿದ್ದಾರೆ. ಈಗ ಶಕ್ತಿ ಯೋಜನೆ ಬಂದ ಮೇಲೆ ಇದು ಇನ್ನಷ್ಟು ರಿಯಲ್ ಅನ್ಸುತ್ತೆ ನಮಗೆ. ನಿರ್ಮಲವಾಗಿ ಇಡೀ ವಾತಾವರಣ ಎಂಬ ಫಲಕ ಹೊತ್ತು ಸಾಗುತ್ತಿದೆ ದಟ್ಟ ಕಪ್ಪು ಹೊಗೆ ಹೊತ್ತು ಅಂತ. ಅಲ್ಲಿಯ ಒಂದು ವೈರುಧ್ಯ ನೋಡಿ, ಬೋರ್ಡ್ನಲ್ಲಿ ವಾತಾವರಣ ಎನ್ನುತ್ತಾರೆ, ಬಸ್ಸೇ ಹೊಗೆ ಕಾರ್ತಾ ಇದೆ, ಆ ರಶ್ಶು. ಅದನ್ನು ಹೇಗೆ ಬಸ್ ಹತ್ತೋದು ಅಂದರೆ ಅಭಿಮನ್ಯುವಿನ ಚಕ್ರವ್ಯೂಹ ಪ್ರವೇಶಿಸಿದಾಗೆ ಅಂತ ಅವ್ರು ಹೇಳ್ತಾರೆ. ಹೊರಗೆ ಹೋಗೋದು ಸುಲಭ, ಆಮೇಲೆ ಹೊರಗೆ ಬರೋದು ಕಷ್ಟ ಅನ್ನೋ ಥರ. ಈ ರೀತಿಯ ವಿಡಂಬನೆ ಇದೆ. ಹಾಸ್ಯದ ಪದ್ಯಗಳೇ ಹೆಚ್ಚಾಗಿ ಬರೆದಿದ್ದಾರೆ ವಾಸು. ಆಮೇಲೆ ನನಗೆ ಇಲ್ಲಿ ಬರೋ ಮೊದಲೇ ಅವ್ರು ಹೇಳಿದರು, ನೀವು ಜಾಸ್ತಿ ಬಯೋದಿಲ್ಲಲ್ಲ, ನಾನು ನಿನ್ನ ಕ್ಲಾಸ್ಮೇಟ್ ನೆನಪಿದೆಯಲ್ಲ ಅಂತ. ಸೊ ಅವರು ಇದೇ ಆಂಟಿಸಿಪೇಟ್ರಿ ಬೇಲ್ ತೊಗೊಂಬಿಟ್ಟಿದ್ದಾರೆ ಆಗಲೇ ಅವರು. ಹಾಗಾಗಿ ನಾನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಅನೇಕ ಹಾಸ್ಯ ಪ್ರಸಂಗಗಳನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ವರ ಪರೀಕ್ಷೆಯನ್ನು ವಿಡಂಬನೆ ಮಾಡಿದ್ದಾರೆ. ಆಮೇಲೆ ವೃತ್ತಿ ಸಂತೃಪ್ತಿ ಬಗ್ಗೆ ಅದು ಭಾಳ ಚೆನ್ನಾಗಿ ಹೇಳ್ತಾರೆ ಅವರು. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟು ಮುಖ್ಯ ಅನ್ನೋದು. ನಾವು ಕೆಲಸ ಯಾವುದೇ ಇರಲಿ, ಆ ಕೆಲಸದ ಬಗ್ಗೆ ನಮ್ಗೆ ಗೌರವ ಇರಬೇಕು ಅನ್ನೋದನ್ನು ಈ ಕಸ ತುಂಬಿದ ವಾಹನ, ನಾವೆಲ್ಲ ಕಸದವ್ರು ಬರ್ತಾರೆ, ನಾವು ಕಸ ಕೊಡ್ತೇವಲ್ಲ, ಅದ್ರ ಬಗ್ಗೆ ಬರೆದಿರೋ ಪದ್ಯ ಇದು ಭಾಳ ಚೆನ್ನಾಗಿದೆ. ಕಸ ತುಂಬಿದ ಐರಾವತದಲ್ಲಿ ಕುಳಿತಿದ್ದ ನಾವು ಅಂತಾರೆ. ಅವನಿಗೂ ಅಷ್ಟು ಖುಷಿ ಇದೆ ಅದ್ರ ಬಗ್ಗೆ, ಏನು ಬೇಸರ ಇಲ್ಲ. ಕಸ ತುಂಬಿದ ಐರಾವತದಲ್ಲಿ ಅವನು ಕೂತಿದ್ದಾನೆ. ನಾವಿರುವ ತಾಣವೇ ಗಂಧದ ಗುಡಿ, ಅಂಧದ ಗುಡಿ, ಶ್ರೀ ಗಂಧದ ಗುಡಿ ಅಂತ ಹಾಡ್ತಾನಂತೆ ಅವನು. ನೋಡಿ, ಅದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅವರು ಹೇಳ್ತಾರೆ. ಭಾಳ ಒಳ್ಳೆಯ ಪದ್ಯ ಇದು. ಆಮೇಲೆ ಅದನ್ನು ನೋಡಿ ಇವರಿಗೆ ಸ್ಫೂರ್ತಿ ಬರುತ್ತೆ. ನಾನು ನನ್ನ ಕೆಲಸದ ಬಗ್ಗೆ ಏನು ಗೊಣಗಾಡಬಾರ್ದು, ನಾನು ಮಾಡಬೇಕು ಅಂತ ಅವರಿಗೆ ಅನಿಸುತ್ತೆ ಅನ್ನೋದನ್ನು ಹೇಳ್ತಾರೆ. ಮತ್ತು ದಾಂಪತ್ಯದ ಬಗ್ಗೆ ಒಂದು ಪದ್ಯ ಹೇಳ್ತಾರೆ ಅವರು. ಅದು ಹೆಂಡತಿ ಬಗ್ಗೆ ಅಂತ. ಅವರು ಯಾರ ಹೆಂಡತಿ ಬಗ್ಗೆ ಅಂತ ಹೇಳಿಲ್ಲ ಅವರು. ಒಂದು ಪದ್ಯ ಇದೆ, ಈಕೆ ನನ್ನವಳಾದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ವಾಸಣ್ಣ ಅಂತ.
ವಾಸಣ್ಣ ಅನ್ನೋ ಒಂದು ಹೆಸರು ಹಾಕ್ಕೊಂಡೆ ಅವ್ರು ಬರೆದಿದ್ದಾರೆ ಒಂದೆರಡು ಪದ್ಯ. ಅದನ್ನು ನೀವು ಇನ್ನೂ ಬರಿಬೋದು, ವಾಸಣ್ಣ ಅನ್ನೋ ವಚನಗಳು ಅಂತ ವಾಸುದೇವರು. ಅದಕ್ಕೆ ನನ್ನವಳಾದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ವಾಸಣ್ಣ. ಆಮೇಲೆ ಏನಾಯಿತು, ಒಮ್ಮೊಮ್ಮೆ ರುಬ್ಬು ಗುಂಡಿಗೆ ಸಿಕ್ಕ ದೋಸೆ ಹಿಟ್ಟಿನ ಅನುಭವ, ಮತ್ತೊಮ್ಮೆ ಬೀಸು ಕಲ್ಲಿಗೆ ಸಿಕ್ಕ ಹುರಿದ ಅರಳಿನ ಅನುಭವ, ಇದು ಕಂಡು ನಸುನಕ್ಕ ಕಿಡಿಗೇಡಿ ಪುತ್ರ ವಾಸಣ್ಣ ಅಂತಾರೆ. ಸೊ ಈ ರೀತಿ ಭಾಳ ಇಬ್ಬರು ವಿಭಿನ್ನ ರೀತಿಯ ಕವಿತೆಗಳನ್ನು ಕೊಟ್ಟಿದ್ದಾರೆ. ಕಾವ್ಯಾಂಜಲಿ ಅಂತ ಇಟ್ಟಿದ್ದಾರೆ. ಹಾಗೇ ಇರಬೇಕು, ದಾಂಪತ್ಯದಲ್ಲೂ ಇಬ್ಬರು ಬೇರೆ ಬೇರೆಯೇ. ನನಗೆ ಅನೇಕರು ಕೇಳ್ತಾರೆ, ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದೆ, ನಾಟಕದಲ್ಲಿ ಆಸಕ್ತಿ ಇದೆ, ಸಂಗೀತದಲ್ಲಿ ಆಸಕ್ತಿ ಇದೆ, ನಿಮ್ಮ ಮಿಸೆಸ್ಗೂ ಇದರಲ್ಲೆಲ್ಲ ಆಸಕ್ತಿ ಇದೆಯಾ ಅಂತ ಅನೇಕರು ಕೇಳ್ತಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ನನಗೆ ಸಾಹಿತ್ಯ, ಕಲೆ, ಸಂಗೀತ, ನಾಟಕದ ಬಗ್ಗೆ ವಿಪರೀತ ಆಸಕ್ತಿ ಇದೆ. ನನಗೆ ಕಲೆ, ಸಾಹಿತ್ಯ, ನಾಟಕ, ಸಂಗೀತದ ಬಗ್ಗೆ ವಿಪರೀತ ಆಸಕ್ತಿ ಇದೆ. ನನ್ನವಳಿಗೂ ಅಷ್ಟೇ ಇದನ್ನೆಲ್ಲ ಸಹಿಸುವ ಆ ಶಕ್ತಿ ಇದೆ ಅಂತ. ಹಾಗಾಗಿ ನಮ್ಮ ಸಂಸಾರ ಭಾಳ ಚೆನ್ನಾಗಿ ನಡೆದಿದೆ. ಇವರಲ್ಲೂ ಅಷ್ಟೇ, ಅವರು ಬೇರೆ ಬೇರೆ ಕೆಲಸದಲ್ಲಿದ್ದರೂ ಕೂಡ, ಆದರೆ ಒಂದು ವಿಷಯದಲ್ಲಿ ಇಬ್ಬರಿಗೂ ಆಸಕ್ತಿ ಚೆನ್ನಾಗೇ ಇದೆ. ಅಂಜಲಿಯ ಸಂಗೀತಕ್ಕೆ ವಾಸುದೇವ್ ನಾನು ನೋಡಿದ್ದೀನಿ, ಎಲ್ಲ ಕಾರ್ಯಕ್ರಮಕ್ಕೆ ಅವರು ಬರ್ತಾರೆ. ಆಮೇಲೆ ಇವಾಗ ಜೊತೆಯಾಗಿ ಈ ಸಾಹಿತ್ಯ ಕೃತಿಯನ್ನು ತಂದಿದ್ದಾರೆ. ಆದರೆ ಇವ್ರ ಮೇಲೆ ನನಗೆ ಒಂದು ನಿಮಗೆ ಸ್ವಲ್ಪ ಜವಾಬ್ದಾರಿನೂ ಇದೆ. ಯಾಕಂದರೆ ಇದು ಮೊದಲ ಸಂಕಲನ ಆದ್ದರಿಂದ ನಾವೆಲ್ಲ ಇಷ್ಟು ಧಾರಾಳವಾಗಿ ಒಳ್ಳೆಯದನ್ನೇ ನೋಡಿ ಹೇಳ್ತೀವಿ. ಇದರಲ್ಲಿ ಮೊದಲ ಸಂಕಲನದಲ್ಲಿ ಸಾಕಷ್ಟು ಇದು ಕೂಡ ಇರುತ್ತೆ. ಆಮೇಲೆ ಕಾರಣ ಮತ್ತೇನಲ್ಲ, ಅವರು ಸಾಹಿತ್ಯವನ್ನು ಗಂಭೀರವಾಗಿ ಅಭ್ಯಾಸ ಮಾಡಿಲ್ಲ ಇಬ್ಬರು. ಒಂದು ಪ್ಯಾಷನ್ ಅಷ್ಟೇ. ಸುಮ್ಮನೆ ಒಂದಿಷ್ಟು ಶಬ್ದಗಳು ಸಿಕ್ಕಿದ್ದು ನಾವು ಕವಿತೆ ಅಂದರೆ ಏನು ಅಂತ, ಬೆಸ್ಟ್ ವರ್ಡ್ಸ್ ಅಂತ ಅಷ್ಟೇ ನಾವು ತಿಳ್ಕೊಂಡಿರ್ತೀವಿ. ಒಳ್ಳೊಳ್ಳೆ ಪದಗಳನ್ನು ಹಾಕಿದರೆ ಕವಿತೆ ಆಗುತ್ತೆ ಅಂತ. ಬೆಸ್ಟ್ ವರ್ಡ್ಸ್ ಇನ್ ಬೆಸ್ಟ್ ಆರ್ಡರ್ ಅಂತ, ಅದು ಕೂಡ ಭಾಳ ಮುಖ್ಯ. ಕವಿತೆ ಅಂದರೆ ಏನೋ ಭಾವನೆಗಳು ಬಂತು, ಸ್ಪಾಂಟೇನಿಯಸ್ ಔಟ್ಫ್ಲೋ ಆಫ್ ಇಮೋಷನ್ಸ್ ಅಂತ ಅಷ್ಟೇ ಹೇಳಿಬಿಡ್ತೇವೆ. ಏನೋ ಒಂದು ಇಮೋಷನ್ಸ್ ಆದಾಗ 4 ಸಾಲ ಬರೆಯೋದು ಅನೇಕರು ಬರೀತಾರೆ. ಆದರೆ ಅಷ್ಟೇ ಅಲ್ಲ, ಅದರ ಡೆಫಿನೇಷನ್ ಮುಂದೇನೂ ಇದೆ. ಸ್ಪಾಂಟೇನಿಯಸ್ ಔಟ್ಫ್ಲೋ ಆಫ್ ಇಮೋಷನ್ಸ್ ರಿಕಲೆಕ್ಟೆಡ್ ಇನ್ ಟ್ರ್ಯಾಂಕ್ವಿಲಿಟಿ ಅಂತ. ಇಲ್ಲದೇ ಆದರೆ ಬರೀ ವರದಿ ಆಗಿಬಿಡುತ್ತೆ ಅದು. ಸೊ ಯಾವಾಗಲೂ ತಕ್ಷಣ ನಾವು ಬರೆದದ್ದು ಅದು ಅದ್ಭುತವಾದ ಕವಿತೆ ಆಗಿರೋದಿಲ್ಲ. ಆಮೇಲೆ ನಾವು ಶಾಂತ ಚಿತ್ತದಿಂದ ಆ ಘಟನೆಯನ್ನೇ ಮತ್ತೆ ಮತ್ತೆ ಕುರಿತು ಯೋಚಿಸಿದಾಗ ಅದರ ಎಲ್ಲ ಮುಖಗಳು ನಮಗೆ ಕಾಣಿಸಿ ಆಗ ಬರೆದ ಕವಿತೆ ನಿಜಕ್ಕೂ ಒಳ್ಳೆ ಪ್ರಬುದ್ಧವಾದ ಕವಿತೆ ಇರುತ್ತೆ. ಸೊ ಇದೆಲ್ಲ ಸೂಕ್ಷ್ಮಗಳು ಅವ್ರಿಗೆ ಗೊತ್ತಾಗೋದು ಸಾಹಿತ್ಯವನ್ನು ಗಂಭೀರವಾಗಿ ತೊಗೊಂಡು ಓದಿ. ಬರೀ ಕವಿತೆ, ಇನ್ನೊಬ್ಬರು ಕವಿತೆಗಳನ್ನು ಓದೋದು, ಆ ಕವಿತೆಗೆ ಬರೆದಿರೋ ಮುನ್ನುಡಿ, ವಿಮರ್ಶೆ, ಅವುಗಳನ್ನೆಲ್ಲ ಓದಿ ತುಂಬ ಒಂದು ಡೆಡಿಕೇಶನ್ ಬೇಕು ಅದಕ್ಕೆ. ನೀವು ಒಳ್ಳೆಯ ಕವಿತೆಯನ್ನು ಬರೀಬೇಕು. ಇಲ್ಲದೇನು ಒಂದು ಸಂಕಲನ ಮಾಡಿ ಅಲ್ಲಿಗೆ ಮುಗಿದೋಗ್ಬಿಡುತ್ತೆ. ಹಾಗಾಗಬಾರ್ದು. ಯಾಕಂದರೆ ನಿಜವಾಗಿ ಬರೆಯುವ ಶಕ್ತಿ ಇಬ್ಬರಿಗೂ ಇದೆ. ಅವರು ಹೇಗೆ ಈಗ ಬಿಡುವು ಕೂಡ ಇದೆ, ನಿವೃತ್ತರಾಗಿದ್ದಾರೆ. ಈ ಸಾಹಿತ್ಯವನ್ನು ಅಭ್ಯಾಸ ಮಾಡಿ ಇನ್ನೂ ಒಳ್ಳೆಯ ಕವಿತೆಗಳನ್ನು ನಮಗೆ ಕೊಡಲಿ. ರಾಮನಾಥ್ ಅದೇ ಮಾತು ಹೇಳಿದ್ರು, ಜೊತೆಯಾಗಿ ಕೊಡಲಿ, ಬೇರೆ ಬೇರೆ ಕೊಟ್ಟರು ಪಬ್ಲಿಷ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು. ಹಾಗಾಗಿ ನೀವು ಜೊತೆಯಾಗಿ ಬರೀಬೇಕು ಅಂತಿಲ್ಲ, ಇನ್ನು ಬರೀರಿ. ಈ ಮೊದಲ ಒಂದು ಸಂಕಲನವನ್ನು ಬಹಳ ಚೆನ್ನಾಗಿ ತಂದಿರುವ ನಿಮ್ಮಿಬ್ಬರಿಗೆ ಮತ್ತು ಇದನ್ನು ಪ್ರಕಟಿಸಿರುವ ತೇಜು ಪಬ್ಲಿಕೇಶನ್ಸ್ಗೆ ನನ್ನ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಕೇಳಿದ ನಿಮಗೆಲ್ಲರಿಗೂ ನನ್ನ ವಂದನೆಗಳನ್ನು ಹೇಳ್ತಾ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.